ಹೆಲೋ ನಮಸ್ತೆ, ವೆಲ್ಕಮ್ ಟು ಮಾರುತಿ ರಿಯಲ್ ಎಸ್ಟೇಟ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಒಂದು 3050 ಸ್ಕ್ವೇರ್ ಫೀಟ್ 1500 ಸ್ಕ್ವೇರ್ ಫೀಟಲ್ಲಿ ಒಂದು 5 to 6 ಇಯರ್ಸ್ ಓಲ್ಡ್ ಬಿಲ್ಡಿಂಗ್ನ ನಾನು ಕಟ್ಟಿರೋ ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈ ಸೈಡಿಂದ ಒಂದು ಲೆಫ್ಟ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಇದು ಈಗ ಸೇಲ್ಗೆ ಇರೋ ಬಿಲ್ಡಿಂಗ್. ಇದು ಒಂದು 5 to 6 ಇಯರ್ಸ್ ಓಲ್ಡ್ ಬಿಲ್ಡಿಂಗ್ ಇದು ಫ್ರೆಂಡ್ಸ್. ಇದು ನೋಡಿ, ಮನೆ ಮುಂದೆ ರೋಡ್ನ ತೋರಿಸ್ತಾ ಇದ್ದೀನಿ. ಮನೆ ಮುಂದೆ ರೋಡ್ ಬಂದ್ಬಿಟ್ಟು ಒಂದು 25 ಫೀಟ್ ರೋಡ್ ಇದೆ. ನೋಡಿ, ಈ ಕಡೆ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು 3050 ಟೋಟಲ್ 1500 ಸ್ಕ್ವೇರ್ ಫೀಟು. ಪಂಚಾಯತ್ ಖಾತಾ ಬರುತ್ತೆ. ಗ್ರೌಂಡಲ್ಲಿ ಒಂದು 2 BHK ಪ್ಲಸ್ 1 BHK, ಆಮೇಲೆ ಪಾರ್ಕಿಂಗು ಪ್ಲಸ್ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಅವೈಲೇಬಲ್ ಇದೆ ವಿತ್ ಇಂಟೀರಿಯರ್ 3 BHK ಮನೆ ಅವೈಲೇಬಲ್ ಇದೆ. ನೋಡಿ, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಆರಾಮ್ಸೆ ನೀವು ಇನೋವಾ ಕಾರು, ದೊಡ್ಡ ಕಾರ್ನ ನಿಲ್ಸ್ಕೊಬೋದು. ಸಂಪ್ ಕೆಪಾಸಿಟಿ ಕೂಡ ಒಂದು 12,000 ಲೀಟರ್ಸ್ ಸಂಪ್ ಕೆಪಾಸಿಟಿ ಇದೆ. ಸ್ಟೇರ್ ಕೇಸ್ ಕೆಳಗಡೆ ಪ್ರಾವಿಷನ್ಸ್ ಕೂಡ ಅವೈಲೇಬಲ್ ಇದೆ. ನೋಡಿ, ಈ ಕಡೆಯಿಂದ ಕೂಡ ತೋರಿಸ್ತಾ ಇದ್ದೀನಿ ವ್ಯೂ. ಬನ್ನಿ ಫ್ರೆಂಡ್ಸ್, ಈಗ ಏನು ಗ್ರೌಂಡ್ ಫ್ಲೋರಲ್ಲಿ ಅದೇ 2 BHK ಒಂದು, ಸಿಂಗಲ್ BHK ಒಂದು. ಇಲ್ಲಿ 2 BHKಗೆ ನಿಮಗೆ ಆರಾಮ್ಸೆ ಒಂದು 8,000 to 10,000 ಬಾಡಿಗೆ ಇಲ್ಲಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಂಗಲ್ BHKಗೆ 4,000 ರೆಂಟನ್ನು ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಒಂದು ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಬನ್ನಿ, ಈಗ ಸಿಂಗಲ್ BHK ಮನೆ ತೋರಿಸ್ತೀನಿ. ಈ ಸಿಂಗಲ್ BHK ಈಗ ಲೀಸಲ್ಲಿದ್ದಾರೆ. ಒಂದು 2.5 ಲಕ್ಷ ಏನೋ ಲೀಸಲ್ಲಿದ್ದಾರೆ 2 ಇಯರ್ಸ್ಗೆ. ಈ ಬಾಡಿಗೆ ಮನೆಗೆ ಯಾವುದೇ ಇಂಟೀರಿಯರ್ ಇರೋದಿಲ್ಲ. ತುಂಬಾ ಸ್ಪೇಷಸ್ ಆಗೂ ಇದ್ದಾವೆ. 3050ಯಲ್ಲಿ ಆರಾಮ್ಸೆ ನೀವು ಏನೋ ಎಲ್ಲ ದೊಡ್ಡದಾಗಿ ಬಂದಿದ್ದಾವೆ ಚೆನ್ನಾಗಿ. ಒಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇದೆ, ಒಂದು ಬೆಡ್ರೂಮ್ ಅವೈಲೇಬಲ್ ಇದೆ. ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಸಿಂಗಲ್ BHK ರೆಂಟೆಡ್ ಹೌಸಲ್ಲಿ ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಈಸ್ಟ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಸೈಟ್ ಬಂದ್ಬಿಟ್ಟು ನಾರ್ತ್ ಫೇಸ್ ಸೈಟ್ ಅವೈಲೇಬಲ್ ಇದೆ. ಡೋರ್ಸ್ ಎಲ್ಲ ಕೆಳಗಡೆ ಏನು ಬಾಡಿಗೆ ಮನೆ ಡೋರ್ಸ್ ಎಲ್ಲ ಈಸ್ಟ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಓನರ್ಗೆ ಇರೋಕ್ಕೆ ಅಂತ ಮನೆ ಬಂದ್ಬಿಟ್ಟು ಅದು ನಾರ್ತ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಖಾಲಿ ಇತ್ತು, ಯಾರು ರೆಂಟೆಡ್ ಬಂದಿರಲಿಲ್ಲ ಸದ್ಯಕ್ಕೆ. ಓನ್ಲಿ ಒಂದು 1 ವೀಕ್ ಬ್ಯಾಕು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಖಾಲಿ ಇತ್ತು, ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು 2 BHK ಮನೆ. ಇದು ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮು, ಒಂದು ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಅವೈಲೇಬಲ್ ಇದೆ. ಈ ಒಂದು ಮನೆಗೆ ನಿಮಗೆ ಏನಿಲ್ಲ ಅಂದರೂ 8,000 to 10,000 ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಮನೆಯಲ್ಲಿ. ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ.
ನೋಡಿ ಈ ಕಡೆ ಇನ್ನೊಂದು ಬೆಡ್ರೂಮು ರೈಟ್ ಸೈಡಲ್ಲಿ. ಟೋಟಲ್ 2 BHK ಮನೆ ಇದು. ಫ್ಲೋರಿಂಗ್ ಬಂದ್ಬಿಟ್ಟು ಎಲ್ಲದಕ್ಕೂ ಗ್ರಾನೈಟ್ ಫ್ಲೋರಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಬಿಲ್ಡಿಂಗ್. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೂಡ. ಸೊ ಹಾಗಾಗಿ ನೀವು ಇನ್ನೊಂದು ಫ್ಲೋರ್, ಇನ್ನೂ 2 ಫ್ಲೋರ್ನ ನೀವು ಆರಾಮ್ಸೆ ಕಟ್ಕೊಬೋದು. ಸ್ವಲ್ಪ ರಿನೋವೇಷನ್ ಮಾಡ್ಕೊಂಬಿಟ್ರೆ ಮನೆ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡಲ್ಲಿ 2 BHK ಪ್ಲಸ್ 1 BHK ಪ್ಲಸ್ ಪಾರ್ಕಿಂಗು, ಓನ್ ಬೋರ್ವೆಲ್ ಎಲ್ಲ ಇತ್ತು. ಇವಾಗ ಫಸ್ಟ್ ಫ್ಲೋರಲ್ಲಿ ಒಂದು 3 BHK ಮನೆಯನ್ನು ತೋರಿಸ್ತೀನಿ. ಇದು ಓನರ್ಗೆ ಇರೋಕ್ಕೆ ಅಂತ ಅವರು ಕಟ್ಕೊಂಡಿದ್ದು. ಸ್ಟೇರ್ ಕೇಸ್ ಕೂಡ ಒಂದು 3 feet ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನೋಡಿ, ಇವಾಗ ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ಇಲ್ಲಿ ಪ್ಯಾಸೇಜೇ ಏನಿಲ್ಲ ಅಂದ್ರೂ ದೊಡ್ಡದಾಗೇ ಇದೆ. ಎಂಟ್ರಿಯಲ್ಲೇ ನಿಮಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಅಲ್ಲೂ ಒಂದು ಗೇಟ್ ಇಟ್ಟು ಅದನ್ನು ಕವರ್ ಮಾಡಿದರು. ನೋಡಿ ಈ ಕಡೆ ಸೆಟ್ ಬ್ಯಾಕ್ ತೋರಿಸ್ತೀನಿ. ಸೆಟ್ ಬ್ಯಾಕು ನಿಮಗೆ 2 feet ಸೆಟ್ ಬ್ಯಾಕ್ಸ್ನ ಪ್ರೊವೈಡ್ ಮಾಡಿದರೆ. ಅಪ್ ಟು ಲೆಂತು 50 feet ಲೆಂತ್ ಇದೆಯಲ್ಲ, ಅಷ್ಟುವರೆಗೂ ಕೂಡ 2 feet ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಬನ್ನಿ ಈಗ 3 BHK ಮನೇನ ತೋರಿಸ್ತೀನಿ. ಇದು ಓನರ್ಗೆ ಇರೋಕ್ಕೆ ಅಂತ ಕಟ್ಕೊಂಡಿದ್ದು. ಸೊ ನೋಡಿ, ಹಾಲ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಲೇ ಏನಿಲ್ಲ ಅಂದ್ರೂ 18 ರಿಂದ 12 ಮೆಷರ್ಮೆಂಟ್ ಇದೆ. 18 × 12 ಮೆಷರ್ಮೆಂಟು ಈ ಹಾಲೇ ಬರುತ್ತೆ. ನೋಡಿ, POP ಕೂಡ ಅವೈಲೇಬಲ್ ಇದೆ. TV ಕ್ಯಾಬಿನೆಟ್ ಕೂಡ ಅವೈಲೇಬಲ್ ಇದೆ. ಇಲ್ಲೂ ಕೂಡ ಫ್ಲೋರಿಂಗ್ ಕೆಳಗಡೆ ಬಾಡಿಗೆ ಮನೆಗೆ ಒಂಥರ ಫ್ಲೋರಿಂಗ್ ಗ್ರಾನೈಟ್ ಡಿಸೈನ್ ಇತ್ತು. ಇಲ್ಲಿ ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ನೋಡಿ, ಡೈನಿಂಗ್ ಟೇಬಲ್ ಕೂಡ ಪ್ರೊವಿಷನ್ಸ್ ಇದೆ. ಅದಕ್ಕೆ ಸಪ್ರೇಟ್ ಜಾಗ ಕೊಟ್ಟಿದ್ದಾರೆ. ನೋಡಿ, ಅಡುಗೆ ಮನೆ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಇಂಟೀರಿಯರು, ಕಿಚನ್, ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮೇಂಟೆನೆನ್ಸು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನಾದರೂ ಪಾತ್ರೆಗಳು ತೊಳ್ಕೊಳ್ಳೋಕ್ಕೆ, ಏನಾದರೂ ಐಟಮ್ಸ್, ಇಲ್ಲಿ ಏನಾದರೂ ಒಣಗಾಕೊಳ್ಳೋಕ್ಕೆ ಯುಟಿಲಿಟಿ ಕೂಡ ಒಂದು 2.5 feet ಮೆಷರ್ಮೆಂಟಲ್ಲಿ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಹಾಲು, ಡೈನಿಂಗ್ ಏರಿಯಾ, ಆಮೇಲೆ ಕಿಚನ್ ಏರಿಯಾ ಪ್ಲಸ್ ಯುಟಿಲಿಟಿ ಇವೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ದೇವ್ರ ಮನೆ ಕೂಡ ನೀವು ನೋಡಿದ್ರಿ. ಬನ್ನಿ ಫಸ್ಟ್ ಬೆಡ್ರೂಮ್ನ ತೋರಿಸ್ತೀನಿ. ನೋಡಿ, ವಾರ್ಡ್ರೋಬ್ಸ್ ಎಲ್ಲ ಇಲ್ಲೂ ಕೂಡ ಕಂಪ್ಲೀಟ್ ಆಗಿದೆ. ಸೊ ನೀವು ಏನೋ ಜಾಸ್ತಿ ಎಕ್ಸ್ಟ್ರಾ ವರ್ಕು ಅನ್ನೋದೇನಿಲ್ಲ. ಜಸ್ಟ್ ಬಂದ್ಬಿಟ್ಟು ಸ್ವಲ್ಪ ರಿನೋವೇಷನ್ ಮಾಡಿಕೊಂಡು ಪೇಂಟಿಂಗ್ ಮಾಡಿಸ್ಕೊಂಬಿಟ್ರೆ ಅಲ್ಟಿಮೇಟ್ ಮನೆ ನಿಮ್ಮದಾಗುತ್ತೆ. ನೋಡಿ, ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ ಈ ಬೆಡ್ರೂಮ್ಗೆ. ಇಲ್ಲೂ ಕೂಡ ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಹೊರಗಡೆಯಿಂದ ಬಂದವರಿಗೆ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು ಸೆಕೆಂಡ್ ಬೆಡ್ರೂಮು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಬೆಡ್ರೂಮ್ನಲ್ಲೂ ಆರಾಮ್ಸೆ ನೀವು ಫ್ಯಾಮಿಲಿ ಕಾರ್ಡ್ನ ಯೂಸ್ ಮಾಡ್ಬೋದು. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಫ್ಯಾಮಿಲಿ ಕಾರ್ಡ್ನ ಯೂಸ್ ಮಾಡಿರೋದನ್ನು.
ನೋಡಿ ಇದು ಕಾಮನ್ ಬಾತ್ರೂಮು. ಇದು 3ನೇ ಬೆಡ್ರೂಮು. ಇದು ಕೂಡ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಇಲ್ಲೂ ಕೂಡ ಇಂಟೀರಿಯರ್ ಆಗಿದೆ. ಪ್ಲಸ್ ಇದಕ್ಕೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇದೆ. ನಿಮಗೆ 2 ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇದೆ, ಒಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇದೆ ಈ ಒಂದು 3 ಬೆಡ್ರೂಮ್ ಮನೆಯಲ್ಲಿ. ಬನ್ನಿ ಈಗ ಟೆರೆಸ್ಗೆ ತೋರಿಸ್ತೀನಿ. ನೋಡಿ ಫ್ರಂಟಲ್ಲಿ ಇದು ನಿಮಗೆ ಎಲಿವೇಶನ್ ತೋರಿಸಿದೆ ಮೊದಲೇ, ಆ ಎಲಿವೇಶನ್ ಈಗ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಫುಲ್ ಗ್ಲಾಸ್ ಕೋಟೆಡ್ ಫ್ರಂಟ್ ಎಲಿವೇಶನ್ ಮಾಡಿದರು. ಫ್ರೆಂಡ್ಸ್ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಏನೋ ಫಸ್ಟ್ ಮೆಜರ್ಮೆಂಟ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 30-50 ಟೋಟಲ್ 1500 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ ಪಾರ್ಕಿಂಗು, ಓನ್ ಬೋರ್ವೆಲ್ಲು, ಒಂದು ಸಿಂಗಲ್ BHK, ಒಂದು 2 BHK. ಆಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು 3 BHK ಮನೆ ಅವೈಲೇಬಲ್ ಇದೆ. ಇಲ್ಲಿ ರೆಂಟೆಡ್ ನೀವು ಈ ಒಂದು 3 BHK ನೀವು ಇದ್ಕೊಂಡು ರೆಂಟೆಡ್ ಎಕ್ಸೆಪ್ಟ್ ಮಾಡ್ತೀವಿ ಅಂದರೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 15,000 ರೆಂಟೆಡ್ ಈ ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇದ್ಕೊಂಡು. ನೀವಿಲ್ಲ ಅಂದರೆ ಏನಿಲ್ಲ ಅಂದ್ರೂ ಒಂದು 30,000 ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,08,00,000 ಹೇಳ್ತಾ ಇದ್ರಿ. ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಸ್ಲೈಟ್ ನೆಗೋಷಿಯಬಲ್ಲು, ಜಾಸ್ತಿ ಇರೋದಿಲ್ಲ. ಆಮೇಲೆ ಇದು ಪಂಚಾಯತ್ ಖಾತಾ ಲಿಮಿಟಲ್ಲಿ ಈ ಒಂದು ಮನೆ ಬರುತ್ತೆ. ಇದು ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ಮಾದನಾಯಕನಹಳ್ಳಿ. ನಿಮಗೆ NH4 ಏನಿಲ್ಲ ಅಂದ್ರೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ನಿಮಗೆ ಮಾದನಾಯಕನಹಳ್ಳಿಯಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗುತ್ತಲ್ಲ, ಆ ರೋಡ್ ಮಧ್ಯೆ ಈ ಒಂದು ಮನೆ ಬರುತ್ತೆ. ಮೇಯ್ನ್ ರೋಡ್ಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸು, ಮಾಗಡಿ ಮಾದನಾಯಕನಹಳ್ಳಿಯಿಂದ ಮಾಗಡಿ ರೋಡ್ಗೆ ಒಂದು ಕನೆಕ್ಟ್ ಆಗುತ್ತಲ್ಲ, ಆ ರೋಡ್ಗೆ ಜಸ್ಟ್ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ನಿಮಗೆ ಮೆಟ್ರೋ ಸ್ಟೇಷನ್ಗೆ ನೋಡ್ತೀನಿ ಅಂದರೆ ಒಂದು 4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಏನೇ ಡೀಟೇಲ್ಸ್ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.